ಹಾಗೂ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣಾರ್ಥಿ. ಬಹುತೇಕ ಸಮಯ ಬಹಳ ಆಗಿದೆ, ಬಿಸಿಲು ಜಾಸ್ತಿ ಆಗಿದೆ. ನೀವ ಗಟ್ಟಿ ಬೀಜ ಇಲ್ಲಿ ಕುಂತವ್ರು, ಎದ್ದೋದು ಅಲ್ಲೆಲ್ಲ ನೆಳ್ಳಿಗೆ ಡೊಕ್ಕೊಂಡವರು ಅವ್ರು ಗಟ್ಟಿ ಅಲ್ಲ. ಬಿಸಿಲು ಮಳಿ ಸಿಡ್ಲಿಗೆ ಯಾರು ಹೆದರೋದಿಲ್ಲ, ಅವರು ಒಳ್ಳೆ ಕ್ರೀಡಾಪಟುಗಳು ಆಗ್ತಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಈ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ಗಟ್ಟಿರ್ಬೇಕು. ಬರೀ ಬಿಸಿಲಿಗೆ ಅಂಜನೆ ಎಷ್ಟು ಕೂತ್ರ ಅಲ್ಲಿ ನೋಡ್ತಾ ಇದ್ದೆ ನಾನು, ಇಲ್ಲಿ ನಾಡಗೀತೆ ಹಾಡ್ತಾ ಇದ್ದೀವಿ, ಒಂದಿಷ್ಟು ಜನ ಗಟ್ಟಿ ಕೂತ್ಕೊಂಡು ನೋಡಕತ್ತಾರಲ್ಲಿ, ಎದುರಿಗೆ ಇನ್ನ ಕೂತಾರ ನೋಡಲಿ. ಕೇಳಿಸುತ್ತಾನಪ್ಪ ನಿಮಗ? ವಿದ್ಯಾರ್ಥಿಗಳ ಜೀವನ ಅಂದ್ರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತೀರಿ, ಹೌದಾ? ಆ ಗೋಲ್ಡನ್ ಲೈಫ್ ಅನ್ನ ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ತಾಸನ್ನು ಯಾರು ಅವಕಾಶವನ್ನು ಕಳ್ಕೋತೀರಿ ಅವ್ರ ಜೀವನ ಪರ್ಯಂತ ಎಲ್ಲ ಕಳ್ಕೊಂಡು ಹೋಗ್ತೀರಿ. ಇದ್ ನೆನಪಿಟ್ಕೊಡ್ರಿ. ಬಿಸಿಲಿಗೆ ಅಂಜಬಾರ್ದು, ಮಳಿಗೆ ಅಂಜಬಾರ್ದು. ನೀವು ಅಂಜಲಾರ್ದವ್ರು ಗಟ್ಟಿ ಬೀಜ ಅಂತ ಹೇಳ್ಬಿಟ್ಟಿನಿ ನಿಮಗ. ನಳ್ಳಿ ಕುಂತವ್ರು, ಅಲ್ಲಿ ಡೊಕ್ಕೊಂಡವ್ರು ಇವ್ರಲ್ಲ ಅಲ್ಲ. ಯಾಕಂದ್ರೆ ಕ್ರೀಡೆ ಅನ್ನೋದು ಹಾಗೆ, ಬಿಸಿಲಿರ್ಲಿ ಮಳೆ ಇರ್ಲಿ ಕ್ರೀಡೆ ಆಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ಯುವಕರಿಗೆ ಇವತ್ತು ಊಟ, ಪಾಠ, ಆಟ ಈ ಮೂರು ಕೂಡ ಸಮಾನವಾಗಿ ತೆಗೆದುಕೊಂತ ನಿಟ್ಟು, ಆ ನಿಟ್ಟಿನಲ್ಲಿ ತಮ್ಮ ವಿದ್ಯಾರ್ಥಿ ಜೀವನವನ್ನ ಸಾಗಿಸ್ಕೊಳ್ಬೇಕು. ಮೂರು ಕೂಡ ಸಮಾನವಾಗಿ ತೆಗೆದುಕೊಳ್ಬೇಕು. ಯಾವುದು ಕೂಡ ಒಂದು ಕಡಿಮೆ ಆದ್ರೆ ನಡೆಯೋದಿಲ್ಲ ದೇಹಕ್ಕೆ. ಆ ನಿಟ್ಟಿನಲ್ಲಿ ಇವತ್ತೇನು ತಾವು ಈ ಒಂದು ಕ್ರೀಡಾಕೂಟದ 2 ದಿವಸದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಿ. ತಮಗೆಲ್ಲರಿಗೂ ಮೊದಲೆದ್ದು ಇಲ್ಲಿ ಹಲವಾರು ಆಟಗಳನ್ನ ತಾವು ಪಂದ್ಯಾವಳಿಯನ್ನ ಹಾಕೊಂಡಿದ್ದಾರೆ. 21 ಕಾಲೇಜ್, ಹುನಗುಂದ ಮಾಡೆಲ್ 11 ಕಾಲೇಜ್, ಇಳಕಲ್ ಮಾಡೆಲ್ 12 ಕಾಲೇಜ್, 17 ಇವೆಂಟ್ ಅಥ್ಲೆಟ್ ಅಂದ್ರೆ 17 ಕ್ರೀಡೆಗಳು ಇಲ್ಲಿ ನಡೀತಾವ. ಅದ್ರ ಜೊತೆಗೆ 5 ಗ್ರೂಪ್ ಇದಾವೆ, 5 ಸ್ಪೋರ್ಟ್ಸ್ ತಮ್ಮ ಏನು ತಂಡಗಳಂತೀರಿ, ತಂಡಗಳನ್ನು ಮಾಡ್ಕೊಂಡಿದ್ದೀರಿ. ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಯಾಕಂದ್ರೆ ತಾವಿನ್ನೂ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾಗಿದೆ, ತಾವು ಆಟವನ್ನು ಆಡಬೇಕಾಗಿದೆ. ಅದಕ್ಕೆ ಒಂದು ಮಾತನ್ನು ಕೊನೆಯದಾಗಿ ಹೇಳ್ತೀನಿ. ಇಫ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಲಾಸ್ಟ್ ಅಂತ. ಏನ್ ಹೇಳ್ರಿ? ಇಫ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಲಾಸ್ಟ್. ಇಫ್ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಇದನ್ನ ಹೆಣ್ಮಕ್ಳು ಬಹಳ ಜನ ಆದಿರಿ, ಇದನ್ನ ನೀವು ಅರ್ಥ ಮಾಡ್ಕೊಳ್ರಿ. ನಿಮಗೆ ಬಹಳ ಅರ್ಥೈಸುತ್ತಿಲ್ಲ. ಯು ಶುಡ್ ನೆವರ್ ಲೂಸ್ ಯುವರ್ ಕ್ಯಾರೆಕ್ಟರ್ ಫಾರ್ ಬೈ ಎನಿ ಕಾಸ್ಟ್ ಅಂತ. ಯು ಶುಡ್ ನೆವರ್ ಲೂಸ್ ಯುವರ್ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ನಮ್ಮ ಲೈಫ್ ಒಳಗಡೆ. ಆ ಕ್ಯಾರೆಕ್ಟರ್ ಅನ್ನೋದನ್ನ ತಾವು ಉಳಿಸಿಕೊಂಡು ಒಳ್ಳೆ ಕ್ರೀಡಾಪಟುಗಳಾಗಿ, ಒಳ್ಳೆ ವಿದ್ಯಾರ್ಥಿಗಳಾಗಿ, ಈ ದೇಶದ ಒಳ್ಳೆಯ ಪ್ರಜೆಗಳು ಕೂಡ ಆಗ್ಬೇಕು. ಯಾಕಂದ್ರೆ ನೀವೇ ಭವಿಷ್ಯದ ಪ್ರಜೆಗಳು. ಇವತ್ತು ನೀವು ಮುಂದೆ ಈ ದೇಶವನ್ನು ಆಳುವಂತವ್ರು. ನಾನಾ ರೀತಿಯಲ್ಲಿ ಕನಸುಗಳನ್ನು ಕಟ್ಟಿಕೊಂಡಿರ್ತೀರಿ. ಬಹುತೇಕ ಕ್ರೀಡೆ ಒಂದು ಕಡೆ ಇದ್ರೆ ತಮ್ಮ ವಿದ್ಯಾಭ್ಯಾಸದಲ್ಲಿ ಕೂಡ ತಾವು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ವಿಜ್ಞಾನಿಗಳಾಗ್ಬೋದು, ಇವತ್ತು ರಾಜಕಾರಣಿಗಳಾಗ್ಬೋದು. ಯಾಕಂದ್ರೆ ಎಲ್ಲ ಹಂತದಲ್ಲಿ ತಾವು ಗುರುತಿಸ್ಕೊಳ್ಬೇಕು, ತಮ್ಮ ಪಾತ್ರ ಇರಬೇಕು. ಯಾಕಂದ್ರೆ ರಾಜಕಾರಣ ಒಂದು ಏನಲ್ಲ, ಈ ದೇಶವನ್ನು ಮುನ್ನಡೆಸಬೇಕಂದ್ರೆ ಇವತ್ತು ಅವಶ್ಯಕತೆ ಇರುವಂತದ್ದು. ಎಲ್ಲಾ ರಂಗದಲ್ಲಿ ಗುರುತಿಸ್ಕೊಂಡು ತಾವು ಈ ದೇಶದ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು, ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ನಡೆಯುವಂತ ಪ್ರಜೆಗಳು ಯಾರು? ಅದು ಭಾರತೀಯರು. ನಾವು ಹೆಮ್ಮೆ ಪ್ರಜೆಯಾಗಿ ಈ ದೇಶವನ್ನ ಜಾತ್ಯತೀತ ತಳಹಾದಿ ಮೇಲೆ ನಾವು ಈ ದೇಶವನ್ನ ರಕ್ಷಣೆ ಮಾಡಿ ಈ ದೇಶವನ್ನ ಮುಂದುವರಿಸುವಂತ ಕೆಲಸ ತಾವೆಲ್ಲ ಮಾಡ್ತೀರಿ ಅನ್ನೋ ಒಂದು ವಿಶ್ವಾಸ ಹೊಂದಿದ್ರ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸಿ ಈ ಕ್ರೀಡಾಕೂಟ ಆಯೋಜನೆ ಮಾಡಿರುವಂತ ನಮ್ಮ ಅಕ್ಕಿ ಸ್ಮಾರಕ ಸಂಸ್ಥೆ, ಯಾಕಂದ್ರೆ ಅವರು ವಿಜ್ಞಾನ ಕಾಲೇಜ್ ಇದ್ದವರು, ಆದರೂ ಕೂಡ ನಮ್ಮ ಆಂತೇಶ್ ಅಕ್ಕಿ, ನಮ್ಮ ಅವಿನಾಶ್ ಅಕ್ಕಿ, ನಮ್ಮ ಹಿರಿಯರು ಅರುಣಾ ಮೇಡಮ್ ಅಕ್ಕಿ ಅವರು, ನಮ್ಮ ಹಿರಿಯರಾದಂತ
ನಮ್ಮ ಅಕ್ಕಿ ಸಾಹೇಬರು ಎಲ್ಲರೂ ಸೇರ್ಕೊಂಡು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಅವರು ವಿಜ್ಞಾನ ಕಾಲೇಜ್ ಆದರೂ ಕೂಡ ಇದನ್ನು ತೆಗೆದುಕೊಂಡು ನಮ್ಮ ರಾಜು ಇಳಕಲ್ ಎಲ್ಲರೂ ಕೂಡ್ಕೊಂಡು ಇದನ್ನ ತಮಗೆ ಆಯೋಜನೆ ಮಾಡಿದ್ದಾರೆ. ಈ 2 ದಿವಸಗಳ ಕಾಲ ತಾವು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಒಂದು ಕ್ರೀಡಾ ಮನೋಭಾವನೆ ಅಂತ ತಾವು ಪ್ರತಿಜ್ಞೆ ಮಾಡಿದ್ದೀರಿ, ನನಗೆ ಪಾರು ಮಾಡ್ರಿ. ಏನ್ ಪ್ರತಿಜ್ಞೆ ಮಾಡಿದಿರಿ? ಕ್ರೀಡಾ ಮನೋಭಾವನೆ ಬೇಕು, ಕ್ರೀಡೆಯಲ್ಲಿ ಕ್ರೀಡಾ ಮನೋಭಾವನೆ ಬೇಕು. ಆ ನಿಟ್ಟಿನಲ್ಲಿ ತಾವು ಕ್ರೀಡಾ ಮನೋಭಾವನೆ ಯಂತ್ರ ಈ ಒಂದು ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ಗಳಿಸ್ರಿ ಅಂತ ಹೇಳಿ ಹೇಳ್ತಾ ಹಾರೈಸಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಕೂಡ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.